ಭಾಷೆ ಕನ್ನಡ ಆಗಲಿ, ವ್ಯಾವಹಾರಿಕ ಭಾಷೆ ಇಂಗ್ಲೀಷ್ ಆಗಿರುತ್ತೆ. ಈ ಕಾಲದಲ್ಲಿ ಇಂಗ್ಲೀಷ್ ಬೇಕು. ನೀವು ಮುಂದೆ ಉದ್ಯೋಗಕ್ಕೆ ಹೋದಾಗ ನಿಮ್ಮನ್ನು ಇಂಟರ್ವ್ಯೂ ಮಾಡೋದು ಇಂಗ್ಲೀಷ್ನಲ್ಲೇ, ಕನ್ನಡದಲ್ಲಿ ಮಾಡಲ್ಲ ಯಾರು ಕೂಡ. ಕನ್ನಡಕ್ಕೆ ಸಮಸ್ಯೆ ಬಂದಿದ್ದು ಇದಕ್ಕೋಸ್ಕರನೇ. ಕನ್ನಡ ಯಾವಾಗ ಅನ್ನದ ಭಾಷೆ ಆಗಲ್ವೋ ಅಲ್ಲಿಯವರೆಗೆ ಈ ಥರ ಸಮಸ್ಯೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಕನ್ನಡದ ಹೋರಾಟದ ಅವಶ್ಯಕತೆ ಯಾವಾಗಿರುತ್ತೆ ಅಂದರೆ ಅನ್ನದ ಭಾಷೆ ಎಲ್ಲಿಯವರೆಗೆ ಕನ್ನಡ ಆಗಲ್ವೋ ಅಲ್ಲಿಯವರೆಗೆ ಸಮಸ್ಯೆ ಈ ಥರ ಇರೋದೇ. ಹೀಗಾಗಿ ಎರಡೂ ಭಾಷೆಯ ಬಗ್ಗೆ ಒಂದು ಅಸ್ಖಲಿತವಾದಂಥ ಉತ್ಕೃಷ್ಟವಾದಂಥ ಜ್ಞಾನವನ್ನು ನೀವೆಲ್ಲ ಬೆಳೆಸ್ಕೊಳ್ಳುವಂತಾಗಬೇಕು. ಇಷ್ಟೇ ನಮ್ಮ ಬಯಕೆ. ಕನ್ನಡದಲ್ಲೂ ಒಂದು ಫ್ಲೂಯೆನ್ಸಿಯನ್ನು ಬೆಳೆಸ್ಕೊಳ್ಬೇಕು, ಇಂಗ್ಲೀಷ್ನಲ್ಲೂ ಫ್ಲೂಯೆನ್ಸಿಯನ್ನು ಬೆಳೆಸ್ಕೊಳ್ಬೇಕು. ಒಂದು ಭಾವದ ಭಾಷೆಯಾಗಲಿ, ಇನ್ನೊಂದು ವ್ಯಾವಹಾರಿಕ ಭಾಷೆಯಾಗಲಿ, ಉದ್ಯೋಗದ ಭಾಷೆಯಾಗಲಿ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುವುದಿಷ್ಟೇ, ಕನ್ನಡದ ಬಗೆಗಿನ ಪ್ರೀತಿಯನ್ನು ಸದಾಕಾಲ ಉಳಿಸ್ಕೊಳ್ಳಿ. ಈಗ ಇಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ನಮ್ಮ ಈ ಕಾಲೇಜಿನಲ್ಲೇ ತಮಿಳುನಾಡಿನಿಂದ ಅನೇಕರಿದ್ದಾರೆ, ಆಂಧ್ರ ಪ್ರದೇಶದಿಂದ ಅನೇಕರಿದ್ದಾರೆ, ಮಹಾರಾಷ್ಟ್ರದಿಂದ ಇದ್ದಾರೆ, ನೇಪಾಳದಿಂದ ಇದ್ದಾರೆ, ಗುಜರಾತ್ನಿಂದ ಇದ್ದಾರೆ, ಅನೇಕ ಪ್ರದೇಶಗಳಲ್ಲಿ ಇದ್ದಾರೆ. ಇವೆಲ್ಲರನ್ನ ಸೇರಿಸಿದ್ದು ಕನ್ನಡ ನಾಡು. ಈ ಪ್ರಜ್ಞೆ ಇರಬೇಕು. ಈ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡ ನಾಡು ಕರ್ನಾಟಕದಲ್ಲಿ ಸೇರಿಸಿದೆ ಈ ನಾಡು. ಹೀಗಾಗಿ ನೀವು ಈ ನಾಡಿನ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳೇಬೇಕು. ಈ ನಾಡಿನ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳೇಬೇಕು. ಕನ್ನಡ ಉಸಿರಾಗಲಿ, ಕನ್ನಡ ಹಸಿರಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಆಯೋಜನೆ ಮಾಡಿದಂತಹ ನಮ್ಮ ಆಡಳಿತ ಮಂಡಳಿಗೂ ಮತ್ತು ನನ್ನೆಲ್ಲ ಆತ್ಮೀಯ ಸಹೋದ್ಯೋಗಿಗಳಿಗೂ ಮತ್ತು ವಿಶೇಷವಾಗಿ ನಿಮ್ಮೆಲ್ಲರಿಗೂ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಸಾಕಷ್ಟು ಬಾರಿ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ನನಗೆ ಈ ವೃತ್ತಿಯಲ್ಲಿ ಇರೋದರಿಂದ ನನ್ನ ಪ್ರವೃತ್ತಿ ಬರವಣಿಗೆ ಸರ್, ನಂದು ಕೂಡ ಬರವಣಿಗೆ. ಐ ಆಮ್ ಆಲ್ಸೋ ರೈಟರ್. ನನ್ನೊಂದು 17-20 ಕೃತಿಗಳು ಬಂದಿದೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ನೀವು ಬಂದಿದ್ದಕ್ಕೆ ನನ್ನ 3 ಆತ್ಮೀಯರಿಗೆ ನನ್ನ ಒಂದೊಂದು ಕೃತಿಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಾನು ಬರೆದಂಥ ಪುಸ್ತಕಗಳನ್ನು ಅವರಿಗೆ ವಿಶೇಷವಾಗಿ ಪ್ರೀತಿಯಿಂದ ಕೊಡ್ತಾ ನಮ್ಮ ಕಾಲೇಜಿಗೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.